ಹೊಸ ವಿಡಿಯೋ ಮಾಡ್ತೀನಿ. ಬಾಳೆ ಬೆಳೆ ಹೊರನಾಡು 24 ಕಿಲೋಮೀಟ್ರ್ ಐತಿ ನೋಡಪ್ಪ. ನೋಡಿ ಇಷ್ಟು ಒಳಗಿದ್ರು ಇನ್ನು 24 ಕಿಲೋಮೀಟ್ರ್ ಐತಿ ಹೊರನಾಡು ಅನ್ನಪೂರ್ಣೇಶ್ವರಿ ಮಾತೆ ಜಲ್ದಿ ದರ್ಶನ ಆಗವ ನಮಗೆ. ಜಲ್ದಿ ಕರ್ಕ ಸುರಕ್ಷಿತವಾಗಿ ನಾವು ಅಲ್ಲಿ ಬಂದು ಹೊಟ್ಟೆ ತುಂಬ ಉಣ್ಬೇಕು. ಆಶೀರ್ವಾದ ಬೇಕು ನಿಮ್ಮದು ನಮಗೆ. ಒಂದು ನಮೂನೆ ಹಸುವಾಗೈತಿ, ಭಾಳ ಏನಿಲ್ಲ. ಇಲ್ಲೇನೇನೋ ಕುಂತು ತಿನ್ಬೇಕಂದ್ರೆ ತಿನ್ನೋಕ್ಕಿಲ್ಲ, ಗಾಡಿ ತರ್ಬೇಕು ಚಾನ್ಸ್ ಇಲ್ಲ. ಅಗಲವಾದ ಪ್ರದೇಶ ಇದ್ರೆ ಕುಂತು ತಿಂದೇವಲ್ಲಪ್ಪ. ನೀರೇನದಾವ ಭಾರಿ ಹೇಳಿದ. ಯಾಕಂತವ್ರ ನಾನು 3 ಹೆಣ್ಮಕ್ಳು ಹಿಡಿದೀನಲ್ವ. ಅನ್ನಪೂರ್ಣೇಶ್ವರಿ ತಾಯಿ ಚಾರ್ಜ್ ಇಲ್ಲ ತಡೆವಂಗಾರ ಚಾರ್ಜ್ ಹಾಕ್ತೀನಿ. ಐದೈತೆ ನಡಿತೈತೆ ಏನಿಲ್ಲ. ಮ್ಯಾಪ್ ಹೊರನಾಡು ಬಂತು. ಮ್ಯಾಪ್ ಇಲ್ಲ ಇಲ್ಲಿ. ಎಲ್ಲ ನಮ್ಮ ತಲೆ ಮೇಲೆ ಹಾಂ ಸ್ವಲ್ಪ ಗೊತ್ತಿಲ್ಲ ಅಂದಾಗ ಒಂಚೂರು ಏನು ಮಾಡಲ್ಲ. ಯಾಕೆ ಡೌನಿಂಗ್ ಮೂಮೆಂಟಿಗೆ ಸ್ವಲ್ಪ ಇಷ್ಟೊತ್ತನ ಏರಿತಿ ಇಳಿಯೋದು. ಹೊರನಾಡು ಅನ್ನಪೂರ್ಣೇಶ್ವರಿ ದಾರಿ ಹೋಗ್ತಾ ಇದ್ದೀವಿ. ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಮಾಡಿ ನಮ್ಮನ್ನು ನಿನ್ನ ಸ್ಥಾನಕ್ಕೆ ಬರಬೇಕು. ನಿನ್ನ ಪ್ರಯಾಣ ಸುಖಕರವಾಗಿರ್ಬೇಕು. ನೋಡಕ್ಕೆ ಸೀನ್ರಿ ಭಾಳ ಚಂದ ಐತಿ ಇಲ್ಲಿ. ಇಲ್ಲಿಂದ ತಂಪು ಚಾಲು ಆಗ್ತೇನೆ. ಎಲ್ಲ ಕಾಫಿ ಎಸ್ಟೇಟ್ಗಳು ಏರ್ ಇಳಿಗೆ ಅವ್ರ ತೋಟಗಳು. ನೋಡವ್ರು ಕಾರ್ ಅಂತಂದ್ರೆ ಕಾರ್ ತಗೊಂಡು ಹೋಗ್ತಾರ. ಮತ್ತೆ ನಡ್ಕೊಂಡು ಹೊಂಟ್ರು ಎಲ್ಲ ಕಾರ್ ಇಳಿಸ್ತಾರೆ, ಗಾಡಿ ಒಯ್ತಾರ. ಗುಡ್ಡಗಾಡ ಪ್ರದೇಶದಾಗ ಕೂಡ ಈ ನಮ್ಗೆ ಮಾಡ್ಕೊಂತಾರಂದ್ರೆ ವಿಚಾರ ಮಾಡಿ. ಈ ಕಾಡಿನಲ್ಲಿ ಯಾವ್ಯಾವ ವನಸ್ಪತಿಗಳು ಯಾವ್ಯಾವ ಅದಾವಂತ ವಿಡಿಯೋದಾಗ ನೋಡಿ ನೀವು ಕಂಡಿಡ್ರಿ. ನಾನಂತ ವಿಡಿಯೋ ಮಾಡಕತ್ತೀನಿ. ಆ ವಿಡಿಯೋದಾಗ ಏನಾರ ತಪ್ಪಲುಗಳು ಯಾವ ನಿಮ್ಗೆ ಗೊತ್ತಿದ್ದಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ತೋಟದ ಊರ ಹೆಸರು ತೋಟದ ಊರು. ಅಲ್ಲಿಗೆ ರೋಡ್ ಇರ್ತಾವ ನಮ್ಮವರು. ಸಡನ್ ಕರಿಂಗ್ ಮಿನಿಮಮ್ 80 ಮೇಲೆ ನೋಡಿ ಏಜತ್ತು. ಹೊಸಕೊಪ್ಪ ಕಾಫಿ ಎಸ್ಟೇಟ್.
ಗಾಡ್ಗಳು ಎಷ್ಟು ಚಂದ ಅದ ನೋಡ್ರಿ, ಕರ್ವಿಂಗು ಗಾಡ್ ಸೆಕ್ಷನ್. ಯಾಕೆ ನಗತ್ರಿ ಚಾರ್ಜ್ ಇಟ್ಟಿಂದ ಶುರುವಾಗಿದೆ. ಶೃಂಗೇರಿ ಎಕ್ಸ್ಪ್ರೆಸ್ ಅಂತ ನೋಡಿ, ಇಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್. ಹೊರನಾಡ 19, ಕುದುರೆಮುಖ 33, ಕಳಸ 13.